ನಗರಸಭೆಯ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿ ವಹಿಸಿಕೊಂಡಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 14ರ ಬಿಜೆಪಿ ಸದಸ್ಯ ಸರ್ವಣನ್ ಸೋಮವಾರ ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರದ 35 ವಾರ್ಡ್ಗಳಲ್ಲಿ ಸಮಸ್ಯೆಗಳನ್ನು ನಿವಾರಿಸಲು ತಾನು ಸತತವಾಗಿ ಪ್ರಯತ್ನಿಸುವುದಾಗಿ ಹೇಳಿದರು. ಈ ಸಮಸ್ಯೆಯನ್ನು ಪರಿಹರಿಸಲು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ವಿಶೇಷವಾಗಿ ನಗರದ ಹಲವು ವಾರ್ಡ್ಗಳಲ್ಲಿ ಮಳೆಯಾದಾಗ ಒಳಚರಂಡಿ ನೀರು ತುಂಬಿ ಚರಂಡಿಯಲ್ಲಿ ಸಂಗ್ರಹವಾಗಿ ಕಾಲೋನಿಗೆ ಹರಿಯುತ್ತದೆ. ಇದಕ್ಕೆ ಮುಂದಿನ ಪರಿಹಾರದ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಮಾತನಾಡಿ, ಮುಂದಿನ ದಿವಸ ಇದಕ್ಕೆ ಪರಿಹಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಂತರ ನಗರಸಭೆಯ ಅಧ್ಯಕ್ಷ ರೂಪೇಶ್ ಕುಮಾರ್ ಮಾತನಾಡಿ, ಸ್ಥಳೀಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ ನಗರಸಭೆಗೆ ನೀಡಲಾದ 10,000 ಕೋಟಿ ರೂಪಾಯಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಿದ್ದು ನಗರಸಭೆಯ ಅಭಿವೃದ್ಧಿಗೆ ತಾರತಮ್ಯ ತೋರಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷ ಜೀವರತ್ನಂ, ನಗರಸಭೆಯ ವಾರ್ಡ್ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು. ಮಳೆ ನೀರು ಕೂಡ ಸಾರಾಗವಾಗಿ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಮಳೆಗಾಲ ಬಂದಾಗ ಒಮ್ಮೆ ಆ ಚರಂಡಿ ನೀರು ತುಂಬಿದಾಗ ಅದು ಬ್ಲಾಕ್ ಆದಾಗ ಅದೆಲ್ಲ ರಸ್ತೆ ಮಧ್ಯೆ ಬಂದು ಒಂದು ಸಣ್ಣ ಮಳೆ ಬಂದರೂ ಕೂಡ ಜಲವೃತ ಆಗ್ತಾ ಅಂತ ಪರಿಸ್ಥಿತಿ ಇಲ್ಲಿ ಹೊಸಪೇಟೆ ನಿರ್ಮಾಣ ಆಗಿದೆ. ಆ ಒಂದು ಕೆಲಸಕ್ಕೆ ಯಾವ ರೀತಿಯಾಗಿ ನೀವು ಹೊಣೆ ಆಗ್ತೀರಾ? ಆಲ್ರೆಡಿ ಈ ವರ್ಷದ 25-26ನೇ ಸಾಲಿನಿಂದ ಅನುದಾನ ಒಂದು ಟೆಂಡರ್ನ ಕರೆದಿದೆ. ಕೆಲಸಗಳು ಕಾಮಗಾರಿ ನಡೀತಾ ಇದೆ. ಎಲ್ಲೆಲ್ಲಿ ನಡೀತಾ ಇದೆ ಸರ್? ಎಲ್ಲ ವಾರ್ಡಲ್ಲಿ ನಡೀತಾ ಇದೆ. 35 ವಾರ್ಡಲ್ಲಿ ಎಲ್ಲ ವಾರ್ಡಲ್ಲಿ ಮಳೆ ಬಂದಾಗ ಪ್ರಮುಖವಾಗಿ ಜಲವೃತ ಆಗೋ ರಸ್ತೆಗಳು ಯಾವ್ಯಾವ ಸರ್? ಇಲ್ಲಿ ಹೊಸಪೇಟೆ ಒಳಗೆ ಮಳೆ ಬಂದಾಗ ಜಲವೃತ ಆಗ್ತಾವ ರಸ್ತೆಗಳು. ಮಳೆಗಾಲದ ನೀರು ನಿಲ್ಲ. ಈ ಬಳ್ಳಾರಿ ರೋಡು, ಹಂಪಿ ರೋಡು, HNF ಕಾಂಪ್ಲೆಕ್ಸ್ ಮುಂದೆ ಇವೆಲ್ಲ ಭಾಳ ಸಮಸ್ಯೆ ಇದೆ. ಅವೆಲ್ಲ ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡ್ತೀವಿ. ನಾವು ಅಧ್ಯಕ್ಷರು ಎಲ್ಲ ಸೇರ್ಕೊಂಡು 35 ವಾರ್ಡಿನ ಸದಸ್ಯರು ಎಲ್ಲ ಸೇರ್ಕೊಂಡು ನಗರಸಭೆಯ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿ ವಹಿಸಿಕೊಂಡಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 14ರ ಬಿಜೆಪಿ ಸದಸ್ಯ ಸರ್ವಣನ್ ಸೋಮವಾರ ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರದ 35 ವಾರ್ಡ್ಗಳಲ್ಲಿ ಸಮಸ್ಯೆಗಳನ್ನು ನಿವಾರಿಸಲು ತಾನು ಸತತವಾಗಿ ಪ್ರಯತ್ನಿಸುವುದಾಗಿ ಹೇಳಿದರು. ಈ ಸಮಸ್ಯೆಯನ್ನು ಪರಿಹರಿಸಲು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ವಿಶೇಷವಾಗಿ ನಗರದ ಹಲವು ವಾರ್ಡ್ಗಳಲ್ಲಿ ಮಳೆಯಾದಾಗ ಒಳಚರಂಡಿ ನೀರು ತುಂಬಿ ಚರಂಡಿಯಲ್ಲಿ ಸಂಗ್ರಹವಾಗಿ ಕಾಲೋನಿಗೆ ಹರಿಯುತ್ತದೆ. ಇದಕ್ಕೆ ಮುಂದಿನ ಪರಿಹಾರದ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಮಾತನಾಡಿ, ಮುಂದಿನ ದಿವಸ ಇದಕ್ಕೆ ಪರಿಹಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಂತರ ನಗರಸಭೆಯ ಅಧ್ಯಕ್ಷ ರೂಪೇಶ್ ಕುಮಾರ್ ಮಾತನಾಡಿ, ಸ್ಥಳೀಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ ನಗರಸಭೆಗೆ ನೀಡಲಾದ 10,000 ಕೋಟಿ ರೂಪಾಯಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಿದ್ದು ನಗರಸಭೆಯ ಅಭಿವೃದ್ಧಿಗೆ ತಾರತಮ್ಯ ತೋರಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷ ಜೀವರತ್ನಂ, ನಗರಸಭೆಯ ವಾರ್ಡ್ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು.